ಫಸ್ಟ್ ಮ್ಯಾಟ್ರಿಕ್ಸ್ ಫಾರ್ಮ್ ಅಂದರೆ x1 x2 x1 2 1 6 7. ಫಸ್ಟು x1 ಮತ್ತು x2 ಗೆ ಮೀನ್ ಫೈಂಡ್ ಔಟ್ ಮಾಡಬೇಕು. ಅಂದರೆ ಮೀನ್ ಆಫ್ x1 is equal to 2 plus 4 by 2 to 1.5. Mean of x2 6 plus 7 by 2 6.5. Mean find out ಮಾಡ್ಬೇಕಂದ್ರೆ covariance find out ಮಾಡಬೇಕು. Covariance ಗೆ ಫಾರ್ಮುಲಾ covariance of x, y. ಇದು ಸ್ಯಾಂಪಲ್ ಫಾರ್ಮುಲಾ 1 by n minus 1 summation I is equal to 1 to n xi minus mu of x into yi minus mu of y. ಇದು ಕೋವೇರಿಯನ್ಸ್ ಫಾರ್ಮುಲಾ. ಫೈಂಡ್ ಔಟ್ ಪಾಸಿಬಿಲಿಟೀಸ್ ಫೈಂಡ್ ಔಟ್ ಮಾಡಬೇಕು. ಪಾಸಿಬಲ್ ಕೋವೇರಿಯನ್ಸ್ ಮ್ಯಾಟ್ರಿಕ್ಸ್ ಫಾರ್ಮ್ ಹಾಕಿರೋದು ಅಂದ್ರೆ ಕೋವೇರಿಯನ್ಸ್ ಆಫ್ x1 x1 ನೆಕ್ಸ್ಟ್ ಕೋವೇರಿಯನ್ಸ್ ಆಫ್ x1 x2 next covariance of x2 x1 next covariance of x2 x2 ಇಷ್ಟಕ್ಕೆ ಕೋವೇರಿಯನ್ಸ್ ಫೈಂಡ್ ಔಟ್ ಮಾಡಬೇಕು. ಆಯ್ತಾ? ಕೋವೇರಿಯನ್ಸ್ ಫಸ್ಟ್ ಕೋವೇರಿಯನ್ಸ್ ಆಫ್ x1 x1 ಗೆ ಫೈಂಡ್ ಔಟ್ ಮಾಡಬೇಕು. ಫಸ್ಟ್ ಕೋವೇರಿಯನ್ಸ್ ಆಫ್ x1 x2 ಫೈಂಡ್ ಔಟ್ ಮಾಡಬೇಕು. ಕೋವೇರಿಯನ್ಸ್ ಆಫ್ x1 x1 ಅಂದ್ರೆ ಇದನ್ನೇ x ಇದನ್ನೇ y ಅಂತ ಕನ್ಸಿಡರ್ ಮಾಡಬೇಕು. ಅಂದ್ರೆ x1 is equal to 2 1 x1 is equal to 2 1. ಆಯ್ತಾ? ನೆಕ್ಸ್ಟ್ ಫಾರ್ಮುಲಾ 1 by n minus 1 ಅಂದ್ರೆ n ಎಷ್ಟು 2 ಇದೆ 2 minus 1 1. ನೆಕ್ಸ್ಟ್ ಇದು x1 ಅಲ್ವಾ? x1 ಅಂದ್ರೆ xi minus mu x1 ಅಂದ್ರೆ 2 minus 1.5 2 minus 1.5 into ಇದು y ಅಂತ ಕನ್ಸಿಡರ್ ಮಾಡ್ತಿದ್ದೇವೆ 2 minus 1.5 plus 1 minus 1.5 into 1 minus 1.5. ಆನ್ಸರ್ ಎಷ್ಟು ಬರುತ್ತೆ? ಆನ್ಸರ್ ಎಷ್ಟು ಬರುತ್ತೆ? 0.5 0.5 ಅದು 0.2 ಇದು 0.5 ಅಲ್ಲ ಕಣ 0.25 ಇಂಟು ಮಾಡಿದ್ರೆ ಟೋಟಲ್ ಆನ್ಸರ್ ಲಾಸ್ಟ್ ಆನ್ಸರ್ ಫುಲ್ ಆನ್ಸರ್ 0.5 0.5 ಇದು x1 ಗೆ ವ್ಯಾಲ್ಯೂ ಸಿಕ್ತು. ನೆಕ್ಸ್ಟ್ x1 x2 ಗೆ ಅಂದ್ರೆ ಇದನ್ನ ಕನ್ಸಿಡರ್ ಮಾಡಬೇಕು ಇವಾಗ. ಇದಲ್ಲ ಅಂದ್ರೆ x1 x ಜಾಗದಲ್ಲಿ x1 y ಜಾಗದಲ್ಲಿ x2 ಅಂದ್ರೆ ಕೋವೇರಿಯನ್ಸ್ ಆಫ್ x1 x2 1 by 1 into ಅಂದ್ರೆ 2 minus 1.5 6 minus 6.5 6 minus 6.5 ಏನಕ್ಕೆ ಅಂತ 1.5 ಏನಕ್ಕೆ ಅಂತಿಲ್ಲ ಅಂದ್ರೆ ಇದು x2 ವ್ಯಾಲ್ಯೂ ನಾವು ಕನ್ಸಿಡರ್ ಮಾಡ್ತಿರೋದು. ಇಲ್ಲಿ x1 ಮಾಡಿದ್ದು ಅದಕ್ಕೆ x1 ವ್ಯಾಲ್ಯೂ x1 ಮೀನು ಯಾವಾಗಲೂ 1.5 ಫೈಂಡ್ ಔಟ್ ಮಾಡಿರೋದು. ಈಗ ಫೈಂಡ್ ಔಟ್ ಮಾಡ್ತಿರೋದು x2 ಗೆ. ಇಲ್ಲಿ y ಜಾಗದಲ್ಲಿ x2 ಇದೆ ಅದಕ್ಕೆ ಆ ಮೀನ್ ವ್ಯಾಲ್ಯೂನಿಂದ ಈ ವ್ಯಾಲ್ಯೂನ 6 ನ ಮೈನಸ್ ಮಾಡಬೇಕು. ನೆಕ್ಸ್ಟ್ ಪ್ಲಸ್ 1 minus 1.5 into 7 ಅಲ್ವಾ 7 minus 6.5 ವ್ಯಾಲ್ಯೂ ಎಷ್ಟು ಬಂತು? ಇದು 0.5 minus 0.5 0.5 minus 0.5 ಟೋಟಲ್ ಎಷ್ಟು? minus 0.5 minus 0.5. ನೆಕ್ಸ್ಟ್ ಕೋವೇರಿಯನ್ಸ್ ಆಫ್ x2 x1 ಸೇಮ್ ಇದೇ ಟೈಪ್ ಅಂದ್ರೆ ಈ ವ್ಯಾಲ್ಯೂ ಈ ಕಡೆ ಬರುತ್ತೆ ಈ ವ್ಯಾಲ್ಯೂ ಈ ಕಡೆ ಹೋಗುತ್ತೆ. ಇದಕ್ಕೂ ಸೇಮ್ ಆನ್ಸರ್ ಇಷ್ಟೇ ಬರುತ್ತೆ -0.5. ಇದೇನೇನು ಮಾಡೋ ಅವಶ್ಯಕತೆ ಇಲ್ಲ. ಕೋವೇರಿಯನ್ಸ್ ಆಫ್ x2, x1 ಸೇಮ್ ಆಸ್ 0. ಕೋವೇರಿಯನ್ಸ್ ಆಫ್ x1, x2
value is minus 0.5. Next covariance of x to x2 ಮಾಡಬೇಕು. That boy. Next covariance of x to x2. Covariance of x2, x2 find out ಮಾಡಬೇಕು ಅಂದ್ರೆ x2 ವ್ಯಾಲ್ಯೂ 6 7 ಇದರಲ್ಲಿ ಮೀನ್ ಆಫ್ x1 ಯೂಸ್ ಆಗಲ್ಲ, ಯಾಕಂದ್ರೆ ಈ ವ್ಯಾಲ್ಯೂ ತಗೊಂಡಿರೋದು x2, ಬರೀ ಮ್ಯೂ ಆಫ್ x2 ಮಾತ್ರ ಯೂಸ್ ಆಗುತ್ತೆ. ಫಾರ್ಮುಲಾ 1/n-1 ಅಂದ್ರೆ n ಎಷ್ಟಿದೆ 2 ಇದೆ, 2 - 1 1. ನೆಕ್ಸ್ಟ್ xi ಮೈನಸ್ ಮ್ಯೂ ಆಫ್ x ಅಂದ್ರೆ 6 - 6.5 ಇಂಟು 6 - 6.5 ಪ್ಲಸ್ 7 - 6.5 6.5 ನೆಕ್ಸ್ಟ್ 7 - 6.5 ವ್ಯಾಲ್ಯೂಸ್ ಎಷ್ಟು ಬರುತ್ತೆ? 0.5 0.25 plus 0. ಅದೇ ಟೋಟಲ್ Total as 0.5. ಟೋಟಲ್ 0.25 plus 0. ಟೋಟಲ್ 0.5 ಈಗ ಈ ವ್ಯಾಲ್ಯೂಸ್ ಎಲ್ಲ ಇಲ್ಲಿಗೆ ಅಪ್ಲೈ ಮಾಡಬೇಕು. ಅಂದ್ರೆ ಇದರಲ್ಲಿ x1 ವ್ಯಾಲ್ಯೂ ಏನು ಬಂತು? 0.5 ಬಂತು. x1 x2 -0.5 -0.5 Matrix. ಇದು ಕೋವೇರಿಯನ್ಸ್ ವ್ಯಾಲ್ಯೂ. ಕೋವೇರಿಯನ್ಸ್ ಇಟ್ಕೊಂಡು ಈಗ ಐಗನ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ಐಗನ್ ವ್ಯಾಲ್ಯೂಗೆ ಫಾರ್ಮುಲಾ ಕೋವೇರಿಯನ್ಸ್ ಮೈನಸ್ ಸಮೇಷನ್ ಆಫ್ ಐ. ಕೋವೇರಿಯನ್ಸ್ ಏನಿದೆ ಇದು ಮೈನಸ್ ಏನು ಲ್ಯಾಂಬ್ಡಾ ಐ. ಐ ಅಂದ್ರೆ ಐಡೆಂಟಿಟಿ ಮ್ಯಾಟ್ರಿಕ್ಸ್. ಇದು 2 + 2 ಇದೆ ಅಂದ್ರೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ 1 0 0 1 ಆಗುತ್ತೆ. 1 0 0. ಇದು ಸೇಮ್ ಹಿಂಗೆ ಇರುತ್ತೆ. ಇದು ಕೋವೇರಿಯನ್ಸ್ ವ್ಯಾಲ್ಯೂ. ಇದನ್ನ ಸಬ್ಟ್ರಾಕ್ಟ್ ಈಕ್ವಲ್ ಟು 0 ಗೆ ಈಕ್ವಲ್ ಮಾಡಿ. ಇದು ಐಗನ್ ವ್ಯಾಲ್ಯೂ. ಸಿ ಅಂದ್ರೆ ಕೋವೇರಿಯನ್ಸ್. ಅದು ಟೇಬಲ್. ಇದು ಮೈನಸ್ ಲ್ಯಾಂಬ್ಡಾ ಹಾ. ಫಸ್ಟ್ ಕೋವೇರಿಯನ್ಸ್ ಮ್ಯಾಟ್ರಿಕ್ಸ್ ಬರಬೇಕು. 0.5 -0.5 -0.5 minus lambda into identity matrix 1 0 0 1 equal to 0. This is 0.5 minus 0.5 minus lambda na identity jothe multiply ಮಾಡಬೇಕು. lambda into 1 lambda into 0 0 0 lambda equal to 0. ಈಗ ಸಬ್ಟ್ರಾಕ್ಟ್ ಮಾಡಬೇಕು. ಫಸ್ಟ್ ಇಂಟು ಫಸ್ಟ್ ಈ a11 ಅಲ್ಲಿ ಏನಿದೆ ಅದನ್ನ ಈ a11 ಜೊತೆ ಮೈನಸ್ ಮಾಡಬೇಕು. ಇದರಲ್ಲಿ ಏನಿದೆ ಇದು ಇಲ್ಲಿಗೆ, ಇದು ಇಲ್ಲಿಗೆ ಸೇಮ್ ಅಂದ್ರೆ 0.5 ಲ್ಯಾಂಬ್ಡಾ ಮೈನಸ್ 0.5 ಮೈನಸ್ 0.5 ಮೈನಸ್ ಲ್ಯಾಂಬ್ಡಾ ಎರಡು ಈಕ್ವಲ್. ಸೇಮ್ ಸ್ಟ್ರೈಟ್ minus. ಬರೀ ಲ್ಯಾಂಬ್ಡಾ ಇರಬೇಕು ಅಲ್ಲಿಗೆ. Because anything minus 0 is 0. ಅಲ್ಲ ಇಂಟು ಮೈನಸ್ ಮಾಡೋದು. ಮೈನಸ್ 0.5 ಮೈನಸ್ 0 ಅರ್ಥ ಆಗಿಲ್ವಾ? ಇದು a11 ಜಾಗ, ಇದು b11 ಜಾಗ, ಇದು a12, ಇದು a21, ಇದು a22, ಇದು b12, b21, b22. ಇಲ್ಲಿ ಏನಿದೆ 1 1 1 1 ಈ ಯಾವ್ದು ಇದೆ ಅದ್ರ ಜೊತೆನೂ ಮೈನಸ್ ಮಾಡಬೇಕು. 1 1 1 1 ಜೊತೆ 0.5 ಮೈನಸ್ ಲ್ಯಾಂಬ್ಡಾ. ಓಕೆ ಮೈನಸ್ ನೆಕ್ಸ್ಟ್ ಮೈನಸ್ 0.5 ಮೈನಸ್ 0 ಅಂದ್ರೆ 1 2 1 2. ಇದು 2 1 2 1 2 2 ಅಂದ್ರೆ 0.5 ಮೈನಸ್ ಲ್ಯಾಂಬ್ಡಾ. ಅದೇ ಇದು ಪಾಸ್ ಮಾಡ್ತಾ ಇಲ್ಲ ಮಾಡಿಲ್ಲ. ಆಯ್ತಾ? ಈಗ ಈ ಸಬ್ಟ್ರಾಕ್ಟ್ ಮಾಡಾದ್ಮೇಲೆ ಇದಕ್ಕೆ ಡಿಟರ್ಮಿನೆಂಟ್ ನ ಫೈಂಡ್ ಔಟ್ ಮಾಡಬೇಕು. ಡಿಟರ್ಮಿನೆಂಟ್ ಅಂದ್ರೆ ಕ್ರಾಸ್ ಮಲ್ಟಿಪ್ಲೈ ಮಾಡಬೇಕು. ಕ್ರಾಸ್ ಮಲ್ಟಿಪ್ಲೈ ಮಾಡಬೇಕಂದ್ರೆ 0.5 ಮೈನಸ್ ಲ್ಯಾಂಬ್ಡಾ ಇಂಟು 0.5 ಮೈನಸ್ ಲ್ಯಾಂಬ್ಡಾ ಮೈನಸ್ 0.5 ಇಂಟು ಮೈನಸ್ 0.5
ಡಿಟರ್ಮಿನೆಂಟ್ ಯಾವ ತರ ಅಂದ್ರೆ ಎ ಬಿ ಸಿ ಡಿ. ಇದು ಡಿಟರ್ಮಿನೆಂಟ್ ಫೈಂಡ್ ಔಟ್ ಮಾಡೋದು ಎ ಇಂಟು ಡಿ ಮೈನಸ್ ಬಿ ಇಂಟು ಸಿ ಇಸ್ ಈಕ್ವಲ್ ಟು 0. ಇದು ಡಿಟರ್ಮಿನೆಂಟ್ ಫೈಂಡ್ ಔಟ್ ಮಾಡೋದು. Okay, boy. ಈಗ ಎ ಜಾಗದಲ್ಲಿ ಏನಿದೆ, ಡಿ ಜಾಗದಲ್ಲಿ ಏನಿದೆ, ಬಿ ಸಿ. ಆಯ್ತಾ? ಫಸ್ಟ್ 0.5 ಮೈನಸ್ ಲ್ಯಾಂಬ್ಡಾ ಇಂಟು 0.5 ಮೈನಸ್ ಲ್ಯಾಂಬ್ಡಾ ಮೈನಸ್ 0.5 ಇಂಟು ಮೈನಸ್ 0.5 ಈಕ್ವಲ್ ಟು 0. ಈಗ ಇದನ್ನ ಸ್ಪ್ಲಿಟ್ ಮಾಡೋದಾದ್ರೆ ಫಸ್ಟ್ ಇಂಟು ಇದು 0.5ಗೆ 0.5 ಮತ್ತೆ ಲ್ಯಾಂಬ್ಡಾನ ಮಲ್ಟಿಪ್ಲೈ ಮಾಡಬೇಕು. ಅಂದ್ರೆ 0.5 ಇಂಟು 0.5 0.25 ಮೈನಸ್ 0.5 ಇಂಟು ಮೈನಸ್ 0.5 ಲ್ಯಾಂಬ್ಡಾ ಮೈನಸ್ 0.5 ಲ್ಯಾಂಬ್ಡಾ ಮೈನಸ್ ಇಂಟು ಮೈನಸ್ ಪ್ಲಸ್ ಲ್ಯಾಂಬ್ಡಾ ಸ್ಕ್ವೇರ್ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ 0.25. ಪ್ಲಸ್ ಏನಿದೆ ಮುಂಚೆದಲ್ಲಿ ಇಲ್ಲ, ಇಲ್ಲಿ ಮೈನಸ್ ಆಗಬೇಕು. ಡಿಟರ್ಮಿನೆಂಟ್ ಫಾರ್ಮುಲಾನೇ ಇದು. ನೀವು ಪ್ಲಸ್ ಫಸ್ಟ್ ಮಾಡ್ಬಿಟ್ಟು ಆಮೇಲೆ ಬ್ರಾಕೆಟ್ ಗೆ ಫಾರ್ಮುಲಾ ಹಾಕೋದು. ಯಾವುದು? ಫಸ್ಟ್ ಬ್ರಾಕೆಟ್ ಸಾಲ್ವ್ ಮಾಡ್ಕೊಂಡು ಫಸ್ಟ್ ಬ್ರಾಕೆಟ್ ಸಾಲ್ವ್ ಮಾಡಬೇಕು. ಮತ್ತೆ ಫಸ್ಟ್ ಪ್ಲಸ್ ಹಾಕ್ತಲ್ಲ. ಎಲ್ ಪ್ಲಸ್ ಹಾಕೀನಿ ಅದು ಇದು ನಿನ್ನ ಆಪರೇಷನ್ ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಮಲ್ಟಿಪ್ಲೈ ಮಾಡ್ತಿರೋದು. ಅಂದ್ರೆ ಇದಕ್ಕೆ ಇದ್ರ ಜೊತೆ ಮಲ್ಟಿಪ್ಲೈ, ಇದಕ್ಕೆ ಇದ್ರ ಜೊತೆ ಆಯ್ತಾ? ನೆಕ್ಸ್ಟ್ 0.25 ಮತ್ತೆ ಮೈನಸ್ 0.5 2π ಕ್ಯಾನ್ಸಲ್ ಆಗುತ್ತೆ. ಉಳಿಯೋದು ಕ್ಯಾನ್ಸಲ್ ಆಗುತ್ತೆ. ಏನಿದು ಪ್ಲಸ್ ಮೈನಸ್ ಕ್ಯಾನ್ಸಲ್ ಆಯ್ತು. ಈಗ 0.5 ಆಯ್ತಾ? ನೆಕ್ಸ್ಟ್ ಮೈನಸ್ 0.5 ಲ್ಯಾಂಬ್ಡಾ ಮೈನಸ್ 0.5 ಲ್ಯಾಂಬ್ಡಾ ಅಂದ್ರೆ 1 ಲ್ಯಾಂಬ್ಡಾ ಆಗುತ್ತಾ? ಲ್ಯಾಂಬ್ಡಾ ಸ್ಕ್ವೇರ್ ಮೈನಸ್ ಲ್ಯಾಂಬ್ಡಾ ಈಕ್ವಲ್ ಟು 0. ಅಂದ್ರೆ ಇಲ್ಲಿರೋದು ಈ ಕಡೆ ಬರ್ತೀವಿ, ಏನಾಗಲ್ಲ. ಆಯ್ತಾ? ಮೈನಸ್ 0.5 ಮೈನಸ್ 0.5 ಮೈನಸ್ ಇಂಟು ಮೈನಸ್ ಪ್ಲಸ್ ಆಡ್ ಮಾಡಬೇಕು. ಬಿಗ್ ನಂಬರ್ಸ್ ಏನಿರುತ್ತೆ ಅದು ಹಾಕ್ಬೇಕು. ನೆಕ್ಸ್ಟ್ ಇವೆರಡರಲ್ಲೂ ಏನ್ ಕಾಮನ್ ತೆಗಿಬೋದು? ಲ್ಯಾಂಬ್ಡಾ ಕಾಮನ್ ತೆಗಿಬೋದು. ಅಂದ್ರೆ ಲ್ಯಾಂಬ್ಡಾ ವ್ಯಾಲ್ಯೂ ಬೇಕು ನಮಗೆ. ಲ್ಯಾಂಬ್ಡಾ ವ್ಯಾಲ್ಯೂ 2 ವ್ಯಾಲ್ಯೂ ಬರುತ್ತೆ. ಅದು ಏನೇನು ಅಂತ ಫೈಂಡ್ ಔಟ್ ಮಾಡಬೇಕು. ಲ್ಯಾಂಬ್ಡಾ ಆಫ್ ಲ್ಯಾಂಬ್ಡಾ ಮೈನಸ್ 1 ಈಕ್ವಲ್ ಟು 0. ಲ್ಯಾಂಬ್ಡಾನ 0 ಜೊತೆ ಈಕ್ವಲ್ ಮಾಡಬೇಕು. ಅಂದ್ರೆ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು 0, ಲ್ಯಾಂಬ್ಡಾ ಮೈನಸ್ 1 ಈಕ್ವಲ್ ಟು 0. ಲ್ಯಾಂಬ್ಡಾ ವ್ಯಾಲ್ಯೂ 1 0 ಬರುತ್ತೆ, ಇನ್ನೊಂದು ಲ್ಯಾಂಬ್ಡಾ ವ್ಯಾಲ್ಯೂ 1. ಈಗ ಲ್ಯಾಂಬ್ಡಾ ವ್ಯಾಲ್ಯೂ 2 ವ್ಯಾಲ್ಯೂಸ್ ಬಂದಿದೆ. ಈ ಲ್ಯಾಂಬ್ಡಾ ವ್ಯಾಲ್ಯೂ ಇಟ್ಕೊಂಡು ನಾವು ಐಗನ್ ವೆಕ್ಟರ್ನ ಫೈಂಡ್ ಔಟ್ ಮಾಡಬೇಕು. ಪಾಸ್ ಮಾಡೋಣ. ಐಗನ್ ವೆಕ್ಟರ್ ಸೇಮ್ ಫಾರ್ಮುಲಾ. ಐಗನ್ ವ್ಯಾಲ್ಯೂ ಏನ್ ಫಾರ್ಮುಲಾ ಹಾಕಿದ್ರೆ ಅದೇ ತರ x ಆಡ್ ಆಗುತ್ತೆ ಅಷ್ಟೇ. x ವ್ಯಾಲ್ಯೂ ಅಂದ್ರೆ x1 x2 ಸಿ ಮೈನಸ್ ಲ್ಯಾಂಬ್ಡಾ ಐಗನ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿದ್ದು 0.5 ಮೈನಸ್ ಲ್ಯಾಂಬ್ಡಾ ಮೈನಸ್ 0.5 ಮೈನಸ್ 0.5 ಮೈನಸ್ ಲ್ಯಾಂಬ್ಡಾ ಇಂಟು x ವ್ಯಾಲ್ಯೂ x1 x2. ಡಿಪೆಂಡ್ ಆನ್ ಅದೇ ಪ್ರಾಬ್ಲಮ್ ಅಲ್ಲಿ ಯಾವ ತರ ಬರ್ಕೊಂಡಿರ್ತೀರೋ ಅದ್ರ ಮೇಲೆ ಡಿಪೆಂಡ್. xy ಅಂತ ಬರ್ತಿದ್ರೆ xy, x1 x2 ಅಂತ ಬರ್ತಿದ್ರೆ x1 x2. ಈಗ ಇದನ್ನ ಮಲ್ಟಿಪ್ಲೈ ಮಾಡಬೇಕು ಈ ತರ. ಅಂದ್ರೆ 0.5 ಮೈನಸ್ ಲ್ಯಾಂಬ್ಡಾ ಇಂಟು x1 ಪ್ಲಸ್ ಮೈನಸ್ 0.5 ಇಂಟು x2. ಅದು ವ್ಯಾಲ್ಯೂ ಬಂದ್ಬಿಟ್ಟು x1 x2 ಬರೆಯೋದು ಬದಲು ನಾನು ನೋಡಿದ್ದೀನಿ ಸ್ವಲ್ಪ ಕೆಳಗೆ ಕಾಪಿ. ಇಲ್ಲ ಅದು ಮೀನ್ ಮೇಲೆ ತಾನೆ ಅದನ್ನ ಹೇಳ್ತಾರೆ x1 x2 ಏನು ಅದಲ್ವಲ್ಲ. ನಾರ್ಮಲ್ x1 x2 ಅಂದ್ರೆ ಪ್ರಾಬ್ಲಮ್ ಅಲ್ಲಿ ಏನು ಕ್ವಶನ್ ಅಲ್ಲಿ ಏನು ತಂದಿದ್ಯಾ? x1 x2 ಈಗ 2 6 ಹೇಳ್ತಿದೆ ಇಲ್ಲ, ಅದು 1.5 ವೇರಿಯಬಲ್. ಯಾವುದು ಇದು? ವೇರಿಯಬಲ್ ವ್ಯಾಲ್ಯೂಸ್ ಅಲ್ಲ. ಅಂದ್ರೆ ಈ x ಗೆ x1 x2 ಈಗ 0.5 ಮೈನಸ್ ಲ್ಯಾಂಬ್ಡಾ ಇಂಟು x1 ಪ್ಲಸ್ ಮೈನಸ್ 0.5 ಇಂಟು x2. ಇದು 2x2 ಮ್ಯಾಟ್ರಿಕ್ಸ್, ಇದು 2x1 ಮ್ಯಾಟ್ರಿಕ್ಸ್. ಇವೆರಡು ಸಬ್ಟ್ರಾಕ್ಟ್ ಆಗಿ 2x1 ಮ್ಯಾಟ್ರಿಕ್ಸ್ ಬರುತ್ತೆ. ಅಂದ್ರೆ ಈ ರೋ ಒಂದು ಇನ್ನೊಂದು ರೋ ಒಂದು ಬರುತ್ತೆ. ಅಂದ್ರೆ 2x1 ಮ್ಯಾಟ್ರಿಕ್ಸ್. 0.5 ಇಂಟು x1 ಪ್ಲಸ್ 0.5 ಮೈನಸ್ ಲ್ಯಾಂಬ್ಡಾ ಇಂಟು x2 ಈಕ್ವಲ್ ಟು 0. ಈ ಫೈನಲ್ ಆನ್ಸರ್ 0.5 x1 minus lambda x1 minus 0.5 x2 ಇಲ್ಲಿ
minus 0.5 x1 plus 0.5 x2 minus lambda x2. ಅದು ಪ್ಲಸ್ ಇಂಟು ಮೈನಸ್ ಅಂತ ಹೇಳೋದು. ಎಲ್ಲಿ ಇದಾ ಅದ್ರ ಮೇಲೆ ಇದಾ ಅದ್ರ ಮೇಲೆ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ ಗೊತ್ತಿರುತ್ತೆ. ನೆಕ್ಸ್ಟ್ 0.5 x2. ಈಗ ಲ್ಯಾಂಬ್ಡಾ ವ್ಯಾಲ್ಯೂ ಐಗನ್ ವ್ಯಾಲ್ಯೂ ಇಲ್ಲಿ ಫೈಂಡ್ ಔಟ್ ಮಾಡಿದ್ವಿ 0 ಮತ್ತೆ 1 ಅಂತ. ಈಗ ಲ್ಯಾಂಬ್ಡಾ ಫಾರ್ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಕನ್ಸಿಡರ್ ಮಾಡಬೇಕು, ಲ್ಯಾಂಬ್ಡಾನ ಅಸ್ಯೂಮ್ ಮಾಡಬೇಕು. ಲ್ಯಾಂಬ್ಡಾನ 0 ಅಂತ ಅಸ್ಯೂಮ್ ಮಾಡಿದ್ರೆ ವ್ಯಾಲ್ಯೂ ಏನಾಗುತ್ತೆ 0.5 x1 ಮೈನಸ್ 0.5 x2. ಇಲ್ಲಿ ಮೈನಸ್ 0.5 x1 ಇಲ್ಲಿ ಪ್ಲಸ್ 0.5 x2 ಈಕ್ವಲ್ ಟು 0 ಈಕ್ವಲ್ ಟು 0 ಗೆ ಈಕ್ವೇಟ್ ಮಾಡಬೇಕು. ಇದು ಈಕ್ವೇಷನ್ 1, ಇದು ಈಕ್ವೇಷನ್ 2. ಹೇ ಬಾಯ್, ಅದು ಮೈನಸ್ 0.5 x2 ಹೇಗೆ? ಮೈನಸ್ 0.5 x2 ಅಲ್ಲ ಅದ್ರ ಕೆಳಗಡೆ ಇದಾ ಅಲ್ಲಿ ಲ್ಯಾಂಬ್ಡಾ ವ್ಯಾಲ್ಯೂ ಏನಂತ ಕನ್ಸಿಡರ್ ಅಸ್ಯೂಮ್ ಮಾಡಿದೀವಿ. ಲ್ಯಾಂಬ್ಡಾ ಇಸ್ ಈಕ್ವಲ್ ಟು 0 ಅಂದ್ರೆ ಇಲ್ಲಿ ವ್ಯಾಲ್ಯೂ ಐಗನ್ ವ್ಯಾಲ್ಯೂ ಬಂದಿದೆ. ವ್ಯಾಲ್ಯೂ ಐಗನ್ ವ್ಯಾಲ್ಯೂ ಲ್ಯಾಂಬ್ಡಾ 0 ಮತ್ತೆ 1 ಅಂತ. ಓಕೆ ಓಕೆ. ಇಲ್ಲಿ ಎರಡು ಹೆಂಗ್ ಬಂತು? ಎಲ್ಲಿ ಎರಡು ಒಂದು 0 ಗೆ ಒಂದು 1 ಈಗ 0 ಗೆ ಯಾರು ಇದು ಎರಡು ಹೆಂಗ್ ಬಂತು? ಇದಾ ಒಂದು ಇದಕ್ಕೆ ಒಂದು ಇದಕ್ಕೆ ಅವೆರಡು ಇದು ಲ್ಯಾಂಬ್ಡಾ ಇದೆ, ಇದು ಲ್ಯಾಂಬ್ಡಾ ಇದೆ. ಅಲ್ಲೇ ಅದೆರಡು ಡಿಲೀಟ್ ಆಗುತ್ತೆ. 0 ಆಗಿದೆ. 0 ಅಂದ್ರೆ 0 ಇಂಟು ಎನಿಥಿಂಗ್ 0. ಅದೇ ಫಸ್ಟ್ ರೋ ಒಂದು ಈಕ್ವೇಷನ್, ಸೆಕೆಂಡ್ ರೋ ಸೆಕೆಂಡ್ ರೋ ಇದು ಫಸ್ಟ್ ರೋ ಈಕ್ವೇಷನ್, ಸೆಕೆಂಡ್ ರೋ ಈಕ್ವೇಷನ್. ಮತ್ತೆ ಮ್ಯಾಟ್ರಿಕ್ಸ್ ಅಲ್ಲಿ ಬಂದಿತ್ತು ನಾನು ಅದೆಲ್ಲ ಒಂದೇ ಆಗ್ತಾ ಇಲ್ಲ. ಇಲ್ಲ ಅದು ಮ್ಯಾಟ್ರಿಕ್ಸ್ ಅಂದ್ರೆ ಒಂದೇ ಅಲ್ಲ, ಇದು ರೋ 1 ಇದು ರೋ 2. ಇದನ್ನ ಈಕ್ವಲ್ ಟು 0 ಗೆ ಈಕ್ವೇಟ್ ಮಾಡ್ತೀವಿ, ಅದಕ್ಕೆ ಆಚೆ ತೆಗೆದಿರೋದು ಅಷ್ಟೇ. ಈಗ ಎರಡಕ್ಕೂ 0 ಹಾಕಿರೋದು. ಎರಡಕ್ಕೂ 0. ಲ್ಯಾಂಬ್ಡಾ ವ್ಯಾಲ್ಯೂ ಎರಡಕ್ಕೂ 0. ನೆಕ್ಸ್ಟ್ ಫಸ್ಟ್ ಈಕ್ವೇಷನ್ 1 ಕನ್ಸಿಡರ್ ಮಾಡಿದ್ರೆ 0.5 x1 ಇದನ್ನ ಆ ಸೈಡ್ ಅಂದ್ರೆ RHS ಸೈಡ್ ಕಳಿಸಿದ್ರೆ LHS ಅಂದ್ರೆ RHS ಮೈನಸ್ ಇರೋದು ಪ್ಲಸ್ ಆಗುತ್ತೆ ಅಲ್ಲ? ಆಗುತ್ತೆ. ಮೈನಸ್ ಇರೋದು ಪ್ಲಸ್ ಆಗುತ್ತಾ? ಮೈನಸ್ ಇರೋದು ಮೈನಸ್ ಅದು ಹೆಂಗೆ? ಅದು ಪ್ಲಸ್ ಆಗುತ್ತಾ? ಪ್ಲಸ್ ಆದ್ರೆ ಪ್ಲಸ್ 0.5 x2. ಈಗ 0.5 ಕ್ಯಾನ್ಸಲ್ ಅಂದ್ರೆ ಇದು ಇಲ್ಲಿಗೆ ಬಂದ್ರೆ ಡಿವೈಡಿಂಗ್ ಬರುತ್ತೆ, ಕ್ಯಾನ್ಸಲ್ ಆಗುತ್ತೆ. ಆಗ x1 is equal to x2 ಅಂದ್ರೆ 1 1 ಎರಡರಲ್ಲೂ 1 1 ಇದೆ. ಆಗ x1 is equal to 1, x2 is equal to 1. ಆಯ್ತಾ? ಈಗ x ವ್ಯಾಲ್ಯೂ ಏನಾಗುತ್ತೆ 1 1 ಅಂದ್ರೆ x ಗೆ x1 ಮತ್ತೆ x2 ತಾನೆ ಕನ್ಸಿಡರ್ ಮಾಡಿರೋದು ಇಲ್ಲಿ. ಅದಕ್ಕೆ x1 ವ್ಯಾಲ್ಯೂ ಏನು 1, x2 ವ್ಯಾಲ್ಯೂ 1. ಇದು x ವ್ಯಾಲ್ಯೂ. ಆಯ್ತಾ? ಇದಕ್ಕೆ ಮ್ಯಾಗ್ನಿಟ್ಯೂಡ್ ಫೈಂಡ್ ಔಟ್ ಮಾಡಬೇಕು. ಮ್ಯಾಗ್ನಿಟ್ಯೂಡ್ ಅಂದ್ರೆ ರೂಟ್ ಆಫ್ x² ಪ್ಲಸ್ y². ಇದು ಫಾರ್ಮುಲಾ. ಇಲ್ಲಿ ಏನಂತ ಕನ್ಸಿಡರ್ ಮಾಡಿದ್ವಿ x1 x2 ಅಲ್ವಾ? ಅಂದ್ರೆ 1² ಪ್ಲಸ್ 1². ಎಷ್ಟಾಯ್ತು? ರೂಟ್ 2 ಆಯ್ತು. ಆಯ್ತಾ? ರೂಟ್ 2 ಆಯ್ತು. ನೆಕ್ಸ್ಟ್ ಈ ಫೈಂಡ್ ಔಟ್ ಮಾಡಿದೀವಲ್ಲ, ಈ ಮ್ಯಾಗ್ನಿಟ್ಯೂಡ್ ನ ನಾರ್ಮಲೈಸೇಷನ್ ಫಾರ್ಮ್ ಅಲ್ಲಿ ಬರೀಬೇಕು. ಈ ತರ ಇರೋದಕ್ಕೆ x1 x2 ವ್ಯಾಲ್ಯೂ 1 1 ಅಂತ ಆಯ್ತು. ನೆಕ್ಸ್ಟ್ x1 is equal to 0.6 x2. ಈ ತರ ಏನಾದರೂ ಇದ್ರೆ x1 ನ 1 x2 ನ 0.6 ಅಂತ ಕನ್ಸಿಡರ್ ಮಾಡಂಗಿಲ್ಲ. ಈಗ x1 x2 ಗೆ x2 ವ್ಯಾಲ್ಯೂ 1 ಅಂತ ಅಸ್ಯೂಮ್ ಮಾಡಬೇಕು. x2 ವ್ಯಾಲ್ಯೂ 1 ಅಂತ ಅಸ್ಯೂಮ್ ಮಾಡಿದ್ರೆ ಆಗ x1 ವ್ಯಾಲ್ಯೂ ಏನಾಗುತ್ತೆ 0.6 ಆಗುತ್ತೆ. x2 ವ್ಯಾಲ್ಯೂ ಆಗ 1 ಆಗುತ್ತೆ. ಆಯ್ತಾ? ಅದ್ರ ಬದಲು ಇದ್ರ ಕೋಎಫಿಷಿಯಂಟ್ 1 ಐತೆ, ಇದ್ರ ಕೋಎಫಿಷಿಯಂಟ್ 0.6 ಇದೆ ಅಂತ x1 ವ್ಯಾಲ್ಯೂ 1 0.6 ಈ ತರ ಬರೆಯಂಗಿಲ್ಲ. ಇಲ್ಲೂ ಹಂಗೆ ಬರೆಯಂಗಿಲ್ಲ. ಇಲ್ಲಿ ಏನಂತ ಅಸ್ಯೂಮ್ ಮಾಡಿರೋದು x2 ವ್ಯಾಲ್ಯೂ 1 ಅಂತ ಅಸ್ಯೂಮ್ ಮಾಡಿರೋದು. ಇಲ್ಲಿ ಎರಡರಲ್ಲೂ ಕೋಆರ್ಡಿನೇಟರ್ ಕೋಎಫಿಷಿಯಂಟ್ 1 ಇದೆ, ಅದಕ್ಕೆ x1 x2 ವ್ಯಾಲ್ಯೂ 1 ಅಂತ ಬರ್ತಿದೆ. ಎರಡು ಕಡೆಗೂ ಸೇಮ್ ಇದ್ರೆ ಕ್ಯಾನ್ಸಲ್ ಆಗಿ 1 1 ಆಗುತ್ತೆ. ಈ ತರ ಏನಾದ್ರೂ ಇದ್ರೆ x1 ವ್ಯಾಲ್ಯೂ 1 x2 ವ್ಯಾಲ್ಯೂ 0.6 ಅಂತ ಬರೆಯಂಗಿಲ್ಲ.
x2 ವ್ಯಾಲ್ಯೂನ 1 ಅಂತ ಅಸ್ಯೂಮ್ ಮಾಡಬೇಕು. 1 ಅಂತ ಅಸ್ಯೂಮ್ ಮಾಡಿದಾಗ x1 ವ್ಯಾಲ್ಯೂ ಏನಾಗುತ್ತೆ 0.6 ಆಗುತ್ತೆ, x2 ವ್ಯಾಲ್ಯೂ ಏನಾಗುತ್ತೆ 1 ಅಂತ ಆಗುತ್ತೆ. ಈ ತರನೇ ಮಾಡಬೇಕು. ಈ ತರ ಮಾಡಿದಾಗ ಈ ತರ ಮಾಡಿದ್ರೆ ಫುಲ್ ಆನ್ಸರ್ ರಾಂಗ್ ಆಗುತ್ತೆ. ಯಾವುದು ಕೋಎಫಿಷಿಯಂಟ್ ಐತೆ ಅದನ್ನ ಒಂದೇ ಅಂತಾನೆ ಮಾಡ್ಬೇಕಲ್ಲ. ಅಂದ್ರೆ ಎರಡರದ್ದು ಕೋಎಫಿಷಿಯಂಟ್ 1 ಇದ್ರೆ 1 ಹಂಗಲ್ಲ. ಈಗ x1 ನಾವು ಅಚೀವ್ ಮಾಡಂಗಿಲ್ಲ, x2 ನೇ ಅಚೀವ್ ಮಾಡಬೇಕು. ಎಲ್ಲಿ ವ್ಯಾಲ್ಯೂಸ್ ಇರುತ್ತೆ ಓಕೆ ಆಯ್ತಾ. ಇದು ಈ ತರ ಒಂದೊಂದು ಪ್ರಾಬ್ಲಮ್ ಈಗ ಬರುತ್ತೆ ಅಂತ ಹೇಳಿದ್ರು. ಈಗ ಮಾಡಬೇಕಾದ್ರೆ ನೆಕ್ಸ್ಟ್ ಮ್ಯಾಗ್ನಿಟ್ಯೂಡ್ ಫೈಂಡ್ ಔಟ್ ಮಾಡೋದು. ಮ್ಯಾಗ್ನಿಟ್ಯೂಡ್ ಎಲ್ಲಿ ಯೂಸ್ ಆಗುತ್ತೆ ಅಂದ್ರೆ ನಾರ್ಮಲೈಸ್ ವೆಕ್ಟರ್ ನ ಬರೆಯಕ್ಕೆ ಯೂಸ್ ಆಗುತ್ತೆ. ನಾರ್ಮಲೈಸ್ ವೆಕ್ಟರ್ ಯಾವ ತರ ಬರೆಯೋದು ಅಂದ್ರೆ 1 ಡಿವೈಡೆಡ್ ಬೈ ರೂಟ್ 1 ಡಿವೈಡೆಡ್ ಬೈ ರೂಟ್ ಅಂದ್ರೆ 1 ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ 1 ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಅಲ್ಲ x1 x2 ಆಯ್ತಾ. x1 ವ್ಯಾಲ್ಯೂ ಏನು 1, x2 ವ್ಯಾಲ್ಯೂ 1, x1 ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ x2 ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಯಾವ ತರ ಬರ್ತಿರೋದು ಅಲ್ಲಿ x1 ಅಂತ ಇತ್ತಲ್ಲ ಅದು ಬರবে. ಅದು ಎಲ್ಲಿ ಇಲ್ಲೇ ಬರೀ ಮೊದಲೇ ಬರುತ್ತೆ m ಅಂತ ಬರೆಯೋದು. x1 ಬೈ m ಅಂತ ಮ್ಯಾಗ್ನಿಟ್ಯೂಡ್ m ಅಂತ ಬೇರೆ ಬರುತ್ತೆ. ವಿಡಿಯೋ ಆಯ್ತಿದೆ ಸುಮ್ಮನೆ x1 ಬೈ ಮ್ಯಾಗ್ನಿಟ್ಯೂಡ್ x2 ಬೈ ಮ್ಯಾಗ್ನಿಟ್ಯೂಡ್ ಆಯ್ತಾ. ಇದು ಒಂದು ನಾರ್ಮಲೈಸ್ ವೆಕ್ಟರ್ ಆಯ್ತು. ನೆಕ್ಸ್ಟ್ ಲ್ಯಾಂಬ್ಡಾ ವ್ಯಾಲ್ಯೂ 0 ಫೈಂಡ್ ಔಟ್ ಮಾಡೋದು. ಈಗ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು 1 ಗೆ ಫೈಂಡ್ ಔಟ್ ಮಾಡಬೇಕು. ಹಳೆ ಸಿಕ್ಕಿತ್ತಲ್ಲ ಇಲ್ಲಿ ಇದೆಯಲ್ಲ, ಇದನ್ನ ಯೂಸ್ ಮಾಡ್ಕೊಂಡು ಲ್ಯಾಂಬ್ಡಾ ವ್ಯಾಲ್ಯೂ 1 ಅಂತ ಹಾಕ್ಬೇಕು. ಮತ್ತೀಗ x1 x2 ಫೈಂಡ್ ಔಟ್ ಮಾಡಬೇಕು. ಇದೇ ತರ ಮ್ಯಾಗ್ನಿಟ್ಯೂಡ್ ನಾರ್ಮಲೈಸ್ ವೆಕ್ಟರ್ ಫೈಂಡ್ ಔಟ್ ಇದು 0 ಮಾಡಲಿಲ್ಲ ಅಂದ್ರೂ ಆಗುತ್ತೆ. 0 ಯಾಕಂದ್ರೆ ಹೈಯೆಸ್ಟ್ ಐಗನ್ ವ್ಯಾಲ್ಯೂ ಯಾವ್ದಕ್ಕಿರುತ್ತೆ ಅಂದ್ರೆ ಲ್ಯಾಂಬ್ಡಾ ವ್ಯಾಲ್ಯೂ ಯಾವ್ದು ಜಾಸ್ತಿ ಇರುತ್ತೆ ಅದಕ್ಕೆ ಐಗನ್ ವೆಕ್ಟರ್ ಫೈಂಡ್ ಔಟ್ ಮಾಡಬೇಕು. ಆ ಐಗನ್ ವೆಕ್ಟರ್ ನ BC ಫೈಂಡ್ ಔಟ್ ಮಾಡ್ತೀವಲ್ಲ ಅದಕ್ಕೆ ಯೂಸ್ ಮಾಡ್ತೀವಿ. ಈಗ 0 ಮಾಡಂಗಿಲ್ಲ ಅಂದ್ರೆ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು 0 ಮತ್ತೆ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು 1 ಅಂತ ಬಂತಲ್ವಾ ಐಗನ್ ವ್ಯಾಲ್ಯೂ. ಈ ಐಗನ್ ವ್ಯಾಲ್ಯೂ ಯಾವ್ದು ಹೈಯೆಸ್ಟ್ ಇದೆ 1 ಇದೆ. ಈ 1 ಗೆ ಈ ಒಂದು ಐಗನ್ ವೆಕ್ಟರ್ ನ ಫೈಂಡ್ ಔಟ್ ಮಾಡಬೇಕು. ಐಗನ್ ವೆಕ್ಟರ್ ಮ್ಯಾಗ್ನಿಟ್ಯೂಡ್ ನಾರ್ಮಲೈಸ್ ಎಕ್ಸಾಮ್ ಅಲ್ಲಿ 0 ಮಾಡಲಿಲ್ಲ ಅಂದ್ರೆ ಇಗ್ನೋರ್ ಮಾಡಿದ್ರೆ ಓಕೆ. 1 ಕನ್ಸಿಡರ್ ಮಾಡೋದು ನಾವು PCM ಫೈಂಡ್ ಔಟ್ ಮಾಡೋಕೆ 1 ಕನ್ಸಿಡರ್ ಮಾಡೋದು. ಇವಾಗ ಡೈರೆಕ್ಟ್ 1 ಬರೆಯೋದು. ಲ್ಯಾಂಬ್ಡಾ ಮೇಲೆ ಅದು ಜಾಸ್ತಿ ಇರುತ್ತೆ ಅದನ್ನ ಅದನ್ನ ಟೈಮ್ ಮುಚ್ಚಕ್ಕೋಸ್ಕರ ಅಷ್ಟೇ 0 ಅಂತ ಇದು ಬರಲ್ಲ. ಏನು 0 ಬರುತ್ತೆ ಬಂದ್ರೆ ಅದು ಪ್ರಾಬ್ಲಮ್ ಏನು ಸರಿ ನೀನು ತಪ್ಪು ಮಾಡಿದ್ಯಾ ಅಂತ. ನೆಕ್ಸ್ಟ್ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು 1 ಅಂತ ಕನ್ಸಿಡರ್ ಮಾಡಿ. ಲ್ಯಾಂಬ್ಡಾ 1 ಅಂತ ಆದ್ರೆ ಏನಾಗುತ್ತೆ 0.5 x1 0.5 x2 is equal to 0 ಇನ್ನೊಂದು ಎಕ್ಸ್ಪೋರ್ಟ್ ಬರುತ್ತಲ್ಲ ಅಲ್ಲಿ ನಾವು ಫಸ್ಟ್ ಇದಕ್ಕೆ ಮೈನಸ್ ಯಾಕೆ ಹಾಕೊಂಡಿದ್ಯಾ? ಇಲ್ಲ ಸಿಗುತ್ತೆ ಅವನು ಆಲ್ರೆಡಿ ಅದು ಮೈನಸ್ ಕೇಳಿದಕ್ಕೆ ಯಾಕೆ ಈ ಕ್ವಶನ್ 3 4 ಅಲ್ಲೇ 1 2 ಕನ್ಸಿಡರ್ ಮಾಡಿದ್ರೆ ಇದು 3 4 ಅಂತ ಕನ್ಸಿಡರ್ ಮಾಡಿ. ಇದು ಯಾವ್ದಾದ್ರು ಒಂದು ಕ್ವಶನ್ ಕನ್ಸಿಡರ್ ಮಾಡಿ ನೋಡ್ತಿದೀಯಾ 0.5 x1 equal to 0.5 x2 ಇಲ್ಲ ಲ್ಯಾಂಡ್ ಯಾರು ಇರುತ್ತೋ ಇದು ಮೈನಸ್ ಏನಾ ಪ್ಲಸ್ ಇದು ಮೈನಸ್ ಓಕೆನಾ ಏ ಬರ್ತಿದ್ದಲ್ಲ ಇದನ್ನೆಲ್ಲ ಹಾಗಿದ್ರೆ ಕೆತ್ತಿದ್ದಲ್ಲ ಇದು ಮೈನಸ್ ಯಾಕಂದ್ರೆ ಪ್ಲಸ್ ಅಲ್ಲ ಐ ಅದು ಮೈನಸ್ ಅಲ್ಲ ಪ್ಲಸ್ ಅದು ಇದಿಂಗ ಪ್ಲಸ್ ಆಗುತ್ತೆ. ಇಲ್ಲಿ ನೋಡಿ ಲ್ಯಾಂಬ್ಡಾ ವ್ಯಾಲ್ಯೂ 1 ಅಂತ ಕನ್ಸಿಡರ್ ಮಾಡಿ ಇಲ್ಲ ಇದು ಪ್ಲಸ್ ಇತ್ತು ಹೋಗ್ತದೆ ಸೆಕೆಂಡ್ ಈಕ್ವೇಷನ್ ಅಲ್ಲ ಇದು ಈಕ್ವೇಷನ್ ಆಯ್ತಾ. ಈ ಈಕ್ವೇಷನ್ ಗೆ ನಾವು ಲ್ಯಾಂಬ್ಡಾ ವ್ಯಾಲ್ಯೂ 1 ಅಂತ ಕನ್ಸಿಡರ್ ಮಾಡ್ತೀವಿ. ಲ್ಯಾಂಬ್ಡಾ 1 ಅಂದ್ರೆ 0.5 ಮೈನಸ್ 1 ಅಂದ್ರೆ ಎಷ್ಟು ಮೈನಸ್ 0.5 ಮೈನಸ್ ಆಯ್ತು. ಓಕೆ ಅದನ್ನೇ ನಾನು ಕೇಳಿದ್ದು ನಿಮಗೆ. ಅದಕ್ಕೆ ಮೈನಸ್ ಅದಕ್ಕೆ ನಾನು ಬರ್ತಿದ್ದೀನಿ ನೀವು ನಾನು ಹೇಳ್ಬೇಕಲ್ಲ ಇದು ಮೈನಸ್ ಇದು ಪ್ಲಸ್ ಆಯ್ತು. ಓಕೆ 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 ಸರ್ ಕ್ಯಾನ್ಸಲ್ ಇದು ಮೈನಸ್ x1 is equal to ಇದು ಪದೇ ಬಂದಿಲ್ಲ x2 ಮೈನಸ್ ಓ ಇದು ಮೈನಸ್ 1 ಹಾ ಈಗ ಮೈನಸ್ 1 ಪ್ಲಸ್ 1 ಆಯ್ತು. ಈಗ x2 ವ್ಯಾಲ್ಯೂ 1 ಅಂತ ಅಸ್ಯೂಮ್ ಮಾಡಿದ್ರೆ
ಈಗ ಎಂತ ನೆಗೆಟಿವ್ ಆಯ್ತಲ್ಲ x1 ನ 1 ಅಂತ ಅಸ್ಯೂಮ್ ಮಾಡ್ತೀಯ. ಅದೇ. ಆಗ x2 ವ್ಯಾಲ್ಯೂ ಏನಾಗುತ್ತೆ? ಪಾಸ್ ಮಾಡಿದ್ರೆ ಜೀರೋ ಅಲ್ಲ ನಾವು x2 ನು 1 ಅಂತ ಅಸ್ಯೂಮ್ ಮಾಡಿದ್ರೆ ಅದೇ ಬರೋದು. x1 ನ 1 ಅಂತ ಅಸ್ಯೂಮ್ ಮಾಡ್ತೀವಿ. x1 ನ 1 ಅಂತ ಅಸ್ಯೂಮ್ ಮಾಡಿದ್ರೆ x2 ವ್ಯಾಲ್ಯೂ ಏನಾಗುತ್ತೆ? -1 ಆಗುತ್ತೆ. x1 is equal to 1, x2 is equal to -1. ಆಗ x2 is equal to 1 -1 ಆಯ್ತು. ಆಯ್ತಾ? ನೆಕ್ಸ್ಟ್ ಇದಕ್ಕೆ ಮ್ಯಾಗ್ನಿಟ್ಯೂಡ್ ಫೈಂಡ್ ಔಟ್ ಮಾಡಬೇಕು. ಇದಕ್ಕೆ ಮ್ಯಾಗ್ನಿಟ್ಯೂಡ್ ಕ್ಲಿಯರ್ಲಿ ಸರಿಯಾಗಿದೆಯಾ? ಓಯ್ ನಾನು ಅದಕ್ಕೆ ಕೇಳಿದ್ದು. ನೆಕ್ಸ್ಟ್ ಇದಕ್ಕೆ ಮ್ಯಾಗ್ನಿಟ್ಯೂಡ್ ಫೈಂಡ್ ಔಟ್ ಮಾಡಬೇಕು. ಮ್ಯಾಗ್ನಿಟ್ಯೂಡ್ ಅಂದ್ರೆ ಅದೇ ತರ ಸೇಮ್ √x² ಪ್ಲಸ್ -1 1 ಸ್ಕ್ವೇರ್. ಅದರ ವ್ಯಾಲ್ಯೂ ಏನಾಗುತ್ತೆ? √1 ಆಗುತ್ತೆ. ನೆಕ್ಸ್ಟ್ ಇದಕ್ಕೆ ನಾರ್ಮಲೈಸ್ ವೆಕ್ಟರ್ ಬರೀಬೇಕು. ನಾರ್ಮಲೈಸ್ ವೆಕ್ಟರ್ ಏನಾಗುತ್ತೆ? 1/√2 -1/√2. ಆಯ್ತಾ? ಈ ವ್ಯಾಲ್ಯೂನ ಕನ್ಸಿಡರ್ ಮಾಡಬೇಕು. ಯಾಕಂದ್ರೆ ಲ್ಯಾಂಡಾ ವ್ಯಾಲ್ಯೂ ಯಾವ್ದಕ್ಕೆ ಜಾಸ್ತಿ ಇರುತ್ತೆ ಅದ್ರ ನಾರ್ಮಲೈಸ್ ವೆಕ್ಟರ್ನ ಫೈಂಡ್ ಔಟ್ ಮಾಡಕ್ಕೆ ಕನ್ಸಿಡರ್ ಮಾಡಬೇಕು. ಈ ನಾರ್ಮಲೈಸ್ ನಾರ್ಮಲೈಸ್ ಎಕ್ಕೋಕ 0 ಫೈಂಡ್ ಮಾಡಿರಲ್ಲ ನಾವು. ವೈ ಫಟ ಫಟ ಆನ್ಸರ್ ಪಾಸ್ ಮಾಡೋ ಅದರಲ್ಲಿ ಪಾಸ್ ಮಾಡಿ ಬ್ಯಾಗ್ ನಮಗೆ -1 +1 ಅಂತ ಹೇಳ್ಕೊಂಡೆ ನಾರ್ಮಲೈಸ್ ವೆಕ್ಟರ್ ಫೈಂಡ್ ಔಟ್ ಮಾಡೋದು ಏನು? 1/√2 -1/√2. ದಿಸ್ ಬಾಯ್ ಆಯ್ತಾ? ಇದು ನಾರ್ಮಲೈಸ್ ವೆಕ್ಟರ್ ಇಲ್ಲಿ ಯೂಸ್ ಮಾಡಬೇಕು. ಪಿಸಿಎ ಫಾರ್ಮುಲಾ ಏನಿದೆ? ಪಿಸಿಎ ಫಾರ್ಮುಲಾ ಪ್ರಿನ್ಸಿಪಲ್ ಕಾಂಪೊನೆಂಟ್ ಅನಾಲಿಸಿಸ್ ಕಾಂಪೊನೆಂಟ್ ಇದು ಈ ವ್ಯಾಲ್ಯೂ Yes. ಅಂದ್ರೆ ನಾರ್ಮಲೈಸ್. ಆಯ್ತಾ? ಇದು ಆಯ್ತು ಓದಿ. ಇದು ಟ್ರಾನ್ಸ್ಪೋಸ್ ಬರೀಬೇಕು. ಅಂದ್ರೆ ಟಿ ಅಂದ್ರೆ ಟ್ರಾನ್ಸ್ಪೋಸ್. ಇದು ಎರಡು ರೋ ಇದೆ. ಎರಡು ರೋ ಇದೆ ಅಂದ್ರೆ ಎರಡು ಕಾಲಮ್ ಬರೀಬೇಕು. ಅದು -1 ಆಗಿ ಕಾಲ ಇದ್ರಲ್ಲ ಲ್ಯಾಂಬ್ಡಾ ಈಕ್ವಲ್ ಟು 1 ಇಂದ 1 ಅಂತ ಅದಲ್ಲ ಅದು ವ್ಯಾಲ್ಯೂ 1/√2 -1/√2. ಆಯ್ತಾ? ಇದು ಟ್ರಾನ್ಸ್ಪೋಸ್ ಬರ್ದಿರೋದು. ಇದು ಟ್ರಾನ್ಸ್ಪೋಸ್ ಅಂದ್ರೆ ಹಿಂಗಿರೋದನ್ನ ಹಿಂಗ್ ಬರೀತೀವಿ ಅಷ್ಟೇ. ಸ್ಟ್ರೇಟ್ ಉಲ್ಟಾ ಮಾಡ್ತೀವಿ ರೋಸ್ನ ಕಮಲ ವರ್ಟಿಕಲ್ ಇರೋದು ಹಾರಿಜಾಂಟಲ್ ಮಾಡ್ತೀವಿ. ನೀವೆಲ್ಲ ಹಿಂಗೆ ಹೇಳ್ತಿದ್ರ ಇದು ಹಿಂಗಿರೋದು ಹಿಂಗ್ ಬರೀ ಅಷ್ಟೇ. ಹಿಂಗೆ ಹಿಂಗೆ ಎತ್ತು ಮೇಲೆ ವ್ಯಾಲ್ಯೂ x1 ಗೆ ಅಂದ್ರೆ ಈ 2 ಮೈನಸ್ x1 ಮೀನು ಅಂದ್ರೆ 2 ಮೈನಸ್ x1 ಮೀನ್ ಏನು? 1.5. ನೆಕ್ಸ್ಟ್ x2 ಇದು ಏನು? 6 ಮೈನಸ್ 6.5. 0.5 ಏನಂತ 6.5 ಎಷ್ಟು ಅಂತ? ಯಾವ ವ್ಯಾಲ್ಯೂ? ಆಯ್ತಾ? ಇದು ಮ್ಯಾಟ್ರಿಕ್ಸ್ 1x2 ಇದೆ. ಇದು 2x1 ಇದೆ. 1 ಇದೆ. 1 1 ಮೊದಲು ಕೊಡಬೇಕು. 1x1 ಗೆ ಮಾಡ್ಬೇಕು ನಾವು. ಆನ್ಸರ್ 1x1 ಅಲ್ಲಿ ಬರಬೇಕು. ಅಂದ್ರೆ 1/√2 ಇಂಟು 0.5 ಪ್ಲಸ್ ಕ್ಯಾಚ್ ಇಲ್ಲ 1/√2 ಇಂಟು ಅಲ್ಲೇ ಕಾಲಮ್ 0. ಅಂದ್ರೆ -0.5 1/√2 ಇಂಟು 0.5 ಪ್ಲಸ್ -1/√2 ಕಾಲಮ್ ಏನು -0.5. ದಿಸ್ ಬಾಯ್ ಆನ್ಸರ್ ಎಷ್ಟು ಬಂದಿದೆ? ತಡಿಯೋ 0.70 0.707. ತಡಿಲ ಫುಲ್ ಆನ್ಸರ್ ಕೇಳ್ದ 706 ಸಾಕು. 706 ಇದು ಫಸ್ಟ್ ಇನ್ ವ್ಯಾಲ್ಯೂ. ಆಯ್ತಾ? ಓಕೆ ಓಕೆ ನೆಕ್ಸ್ಟ್ ಸೆಕೆಂಡ್ ವ್ಯಾಲ್ಯೂ ಇದು ಫೈಂಡ್ ಔಟ್ ಮಾಡಬೇಕು. ಇದು ಫೈಂಡ್ ಔಟ್ ಅಂದ್ರೆ ಇವೆರಡು ವ್ಯಾಲ್ಯೂ ಚೇಂಜ್ ಆಗುತ್ತೆ ಅಷ್ಟೇ. 1.7 ಆಗುತ್ತೆ. 1.7 ಆಗುತ್ತೆ. ಅಲ್ಲೇ ಪಕ್ಕಕ್ಕೆ ಬರಿ. ಏನಿ ಕ್ಯಾಚ್ ಇಲ್ಲಿ ಮೈನಸ್ ಹಾಕಲ್ಲ ಇಲ್ಲ 1 ಗೆ ಮೈನಸ್ ಹಾಕಲ್ಲ ಸ್ಟಾಪ್ ಮಾಡಿ. ಪೂರಾ ಪಾಪ ಅವ್ರಿಗೆ ಗೊತ್ತಾಗಲ್ಲ ನೋಡವಾ. ಇಲ್ಲೇ ನೆಕ್ಸ್ಟ್ ಒನ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ತೀವಿ. ನೆಕ್ಸ್ಟ್ 0.7 ಬಂದು 706 ಅಂತ ಹೇಳ್ಬೋದು. 8 ನೆಕ್ಸ್ಟ್ 1/√2 -1/√2 ಯಾವ ತಗೊಂಡೆ ನಾನು into 1 minus 1.5 7 minus 6.5 value ಎಷ್ಟು ಬರುತ್ತೆ? 1/√2 ಇದು same. minus 1/2 ಮೈನಸ್ ಇದೇನಾ minus 0.5 ಇಲ್ಲಿ
ವ್ಯಾಲ್ಯೂಸ್ ಏನು ಫೈನಲ್ ಆನ್ಸರ್ ಅದು ಮೈನಸ್ 0.2 06. ವ್ಯಾಲ್ಯೂ ಆಯ್ತು. ನೆಕ್ಸ್ಟ್ ಲಾಸ್ಟ್ ಆನ್ಸರ್ ಏನು ಬರಬೇಕು? Matrix. x1 x2 PCA. PCA ವ್ಯಾಲ್ಯೂ. x1 ಏನು 2617. ಇದ್ರ ವ್ಯಾಲ್ಯೂ ಏನು ಬಂತು? 0.7. ಇದ್ರ ವ್ಯಾಲ್ಯೂ -0.7. ಈಗೆಲ್ಲ ಇದು ಸೇಮ್ ಬರಲಿಲ್ಲ ತಪ್ಪು ಮಾಡಿದೀವಿ ಅಂತ ಹಾ ಇದು ಎರಡು ಸೇಮ್ ಬರಲಿಲ್ಲ ಅಂದ್ರೆ ತಪ್ಪು ಮಾಡಿದೀವಿ ಅಂತ ಅರ್ಥ. ಕ್ವಶನ್ ಮೇಲೆ ಡಿಪೆಂಡ್ ಅದು. ಒಟ್ಟು ಡಿಫರೆಂಟ್ ಬಂದು ಬರ್ತವೆ. ಬರುತ್ತೆ ಡಿಫರೆಂಟ್. First question done. ಅಷ್ಟೇನಾ? ಹಾ 500 ರೂಪಾಯಿ ಸರಿ. ಹಾಕ್ತಾರೆ. ಬ್ರೀಫ್ ಆಗಿ ಹೇಳ್ತೀನಿ ಫಸ್ಟ್ ಇಂದ. ಹಾ ಹೇಳಿ ಬೈ. ಇದ್ರಲ್ಲಿ ಹೇಳು. ಬೇಕಾ? ಹೇಳು. ಫಸ್ಟ್ ಮೀನ್ ಫೈಂಡ್ ಔಟ್ ಮಾಡಬೇಕು. ಅದಾದ್ಮೇಲೆ ಕೋವೇರಿಯನ್ಸ್ ಆಫ್ x1 x1 x2 x1 x2 x2 x1 x2 x2 ಆ ಕೋವೇರಿಯನ್ಸ್ ಇಟ್ಕೊಂಡು ಐಗನ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ಐಗನ್ ವ್ಯಾಲ್ಯೂ ಅಲ್ಲಿ ಲ್ಯಾಂಬ್ಡಾ ಎರಡು ವ್ಯಾಲ್ಯೂ ಬರುತ್ತೆ. ಎರಡು ವ್ಯಾಲ್ಯೂ ಅಲ್ಲಿ ಯಾವ್ದು ಹೈಯೆಸ್ಟ್ ಇರುತ್ತೆ ಅದಕ್ಕೆ ಐಗನ್ ವೆಕ್ಟರ್ ನ ಫೈಂಡ್ ಔಟ್ ಮಾಡಬೇಕು. ಐಗನ್ ವೆಕ್ಟರ್ ಫೈಂಡ್ ಔಟ್ ಮಾಡಾದ್ಮೇಲೆ ಅದಕ್ಕೆ ಮ್ಯಾಗ್ನಿಟ್ಯೂಡ್ ಫೈಂಡ್ ಔಟ್ ಮಾಡಬೇಕು. ಮ್ಯಾಗ್ನಿಟ್ಯೂಡ್ ಯೂಸ್ ಮಾಡ್ಕೊಂಡು ನಾರ್ಮಲೈಸೇಷನ್ ನ ಯೂಸ್ ಮಾಡ್ಬಿಟ್ಟು PCA ಗೆ ಅದರದ್ದು ಟ್ರಾನ್ಸ್ಪೋಸ್ ಬರೀಬೇಕು. ಇದು ಅದು ರೋ ಅಲ್ಲಿ ಇದ್ರೆ ಕಾಲಮ್ ವೈಸ್ ಬರೀಬೇಕು, ಕಾಲಮ್ ಅಲ್ಲಿ ಇದ್ರೆ ರೋ ವೈಸ್ ಬರೀಬೇಕು. ಅಂದ್ರೆ ಈ ತರನೇ ಇರುತ್ತೆ. 100 ಇದ್ರೆ ಉದ್ದದ್ದು. ಇಲ್ಲಿ ಫಸ್ಟ್ x1 ಮತ್ತೆ x2 ಫಸ್ಟ್ ಎಲಿಮೆಂಟ್ ಕ್ವಶನ್ ಅಲ್ಲಿ ಈಗ 26 ಕೊಟ್ಟಿದ್ರೆ ನಾವು ಅದನ್ನ ಕಾಲಮ್ ಕನ್ವರ್ಟ್ ಮಾಡಬೇಕಾಗಿತ್ತು. ಅಂದ್ರೆ ಹೆಂಗ್ ಹೇಳ್ತಿದ್ದೀರಾ? ಅಲ್ಲಿ ಬರ್ಕೊಂಡು 2 2 ಅಂದ್ರೆ x1 2 x2 6 ಆಮೇಲೆ 2 ಮೈನಸ್ ಮೀನ್ ಅಂದ್ರೆ ಅದ್ರದ್ದು ಮೀನ್ ಏನ್ ಬಂದಿತ್ತು ಸ್ಟಾರ್ಟಿಂಗ್ ಫೈಂಡ್ ಔಟ್ ಮಾಡಿ ಮೈನಸ್ ಮಾಡಿ ಲಾಸ್ಟಿಗೆ ಆನ್ಸರ್ ಇದು ಬರುತ್ತೆ. ಸೇಮ್ ಇವೆರಡು ವ್ಯಾಲ್ಯೂ ಅಷ್ಟೇ.